ಸಲ್ಲ ಗಿಡ ತೆಳ ಮಕ್ಕೋತಾರ ಮೈಯೆಲ್ಲ ಹೂಗಳು ಬಿದ್ದು ಬಿಟ್ಟಿವು. ನೋಡ್ರಿ ಆಗ ಹೂಗಾರ ಮುದ್ದವ ತಿಳಿ ಬಂದು ನೋಡ್ತಾಳೆ. ಏನಪ್ಪ ಯಪ್ಪ ಎಷ್ಟೋ ದಿನ ರಾಜರಿಗೆ ಹೂ ತರಬೇಕಂದ್ರೆ ನನಗೆ ಸಾಕಾತಿತ್ತು, ಎಲ್ಲಿ ಹೂ ಸಿಕ್ತಿತ್ತಲ್ಲ. ಹೌದು ಕೂಸ್ಕೊಳ್ಳಿ ನಿಮ್ ಮೈಯೆಲ್ಲ ಹೂವ ಬಿದ್ದವ, ನೀವು ಎಲ್ಲಿಯವರು, ನೀವು ಎಂತವ್ರು, ಯಾಕೆ ಬಂದಿರಿ, ಯಾರು ಅಂತ ಕೇಳಿದ್ರೆ ನಾಡುಗೋಡ ಅಮ್ಮಗ ಸಿದ್ದನ ಮಕ್ಕಳು ನಾನು ನೋಡಕ್ ಬಂದೀವಿ ತಾಯಿ ಅಂತ ಹೇಳ್ತಾರ. ಅವಾಗ ನೀವ್ ಇಂಥವ್ರಿದ್ರಿ, ನಿಮ್ಮ ತಂದೆ ಎಂತಾವ್ ಇದ್ದಿರ್ಬೇಕು. ಹೌದು ಹಾಳ ಬಾಯಿ ತುಂಬಿ ಹರಿಲಿಗತ್ತದ, ಸಲ್ಲ ಗಿಡ ಎಲ್ಲ ಚಿಗುತ್ತಾವ ಅಂತ ಹೋಗಿ ರಾಜ್ಯರಿಗೆ ಹೇಳ್ತಿರ್ತಾರ. ಅವಾಗ ರಾಜ್ಯರ ತರ ಸೋಜಿಕ ಹಾಳ ಬಾಯಿ ಹ್ಯಾಂಗ ತುಂಬುತ್ತದೆ, ಸಲ್ಲ ಗಿಡ ಹ್ಯಾಂಗ ಸಿಗುತ್ತದೆ. ಅವಾಗ ಅವ್ರಿಗೆ ಕರ್ಕೊಂಡು ಬಾ ಅಂತ ಹೇಳ್ತಾನ. ಅವಧಿಸಿದ ಬೇಣಿಸಿದ ತಗೊಂಡು ಹೋಗಾರ ಮುದ್ದವ ರಾಜ್ಯ ಒಳಕ್ ಹೋಗಿರ್ತಾಳೆ. ಎಲ್ಲಿಯವರತ್ತ ಕೇಳ್ತಾರ, ನಾವು ನಾಡಗೌಡ ಅಮ್ಮೋಗ ಸಿದ್ದನ ಮಕ್ಕಳು ನಾಡು ನೋಡ್ಲಕ್ಕ ಬಂದಿದೀವಿ, ಒಂದ್ ಒಳಗ್ ಕುಂಡ್ರ ಪಗಡಿ ಆಡ್ಲಕತ್ತಿರ್ತಾರ. ಪಸ್ತರತ್ತ ಕೇಳಿದ್ರೆ ಯಾಕ್ರಿ ಅದಕ್ಕೆ ಹೇಳ್ತಾರ ಗುರು ಭಗವಂತ ಏನ್ ಹೇಳಿಪ್ಪ, ಮಣಿಗಿ ಭಕ್ತಿ ಮಾಡಿದವನ ಕುಂತ ಕೇಳವನು, ಕುಂತ ಭಕ್ತಿ ಮಾಡಿದ್ರ ಕುಣಿದಾಡಿ ಕೇಳವನು, ಕುಣಿದಾಡಿ ಭಕ್ತಿ ಮಾಡಿದ್ರ ಏನ್ ಮಾಡ್ತಾನಪ್ಪ ಕೈ ಹಿಡಿದ ಅಪ್ಪಿಕೊಳ್ಳವನು. ಮಣಿಗಿ ಭಕ್ತಿ ಮಾಡಿದವರು ಭೀಷ್ಮಾಚಾರಿ, ಹೌದು ಕುಂತ ಭಕ್ತಿ ಮಾಡಿದವರು ನಾರದ ಮಹರ್ಷಿ, ನಿಂತ ಭಕ್ತಿ ಮಾಡಿದವರು ನಿಂತ ಭಕ್ತಿ ಮಾಡಿದವರು ಮುದ್ದು ಪುರಾಣದಾಸರು, ಕುಣದಾಡಿ ಭಕ್ತಿ ಮಾಡಿದವರು ನಮ್ಮ ಮಧುಗೊಂಡೇಶ್ವರ ಮಹಾರಾಜರು. ಹೌದಪ್ಪ. ಭಕ್ತಿದೊಳಗ ಭಕ್ತಿ ಬಹಳ ಶ್ರೇಷ್ಠ ಅದ. ಇದು ಜೀವನದಾಗ ನಾವು ದಿಂಡಿ ಪಾದಯಾತ್ರ ಮಾಡಿದ್ರ ಈ ಮನುಷ್ಯನಲ್ಲಿ ಎಷ್ಟು ದರಿದ್ರ ಎಲ್ಲ ಹಿಂಡಿ ತೆಗಿತಾರೆ. ದಿಂಡಿ ಯಾತ್ರಾ ಮಾಡ್ಬೇಕು. ಬಂಧನದೊಳಗ ಸಿಕ್ಕುವ ತ್ಯಾಡ ಬ್ಯಾಡ ಮಾಡ್ತಾನ ಕಡಿಯಾಕ, ಬ್ಯಾಡ ಕಲಕ ಹಸನ್ನ ಮಾಡೋ ಹೊಲಕ, ಕಡದವಾಗಿಯೋ ಕನಗಿಲಕ. ಭಾವ ಶುದ್ಧ ಇಟ್ಟ ಭಕ್ತಿದಿಂದ ಬ್ಯಾಸದ ಬೀಜ ಬಿತ್ತ ಹೊಲಕ, ಗುರು ಸೇವೆದೊಳಗ ಇರಬೇಕ ಹೊಲಕ, ಮೊದಲ ಮಾಡೋ ತಮ್ಮ ಮನಸ್ಸಿನ ಜಳಕ. ಕಲಸಿ ಬಿಡ್ತಾನ ಶ್ಲೋಕ, ಭವ ಬಂಧನದೊಳಗ ಸಿಕ್ಕುವ ತ್ಯಾಡ ಬ್ಯಾಡ ಮಾಡ್ತಾನ ಕಡಿಯಾಕ. ಹೇಳಲಿ ಶಿವ ಶರಣರ ಕೌತುಕ, ಹುಟ್ಟ್ಯಾರ ಬೀಜ ಪ್ರಜಿಲ್ ಶಿಂದಗಿ ತಾಲೂಕ, ಕಕ್ಕಳ ಮೇಲೆ ಸ್ಥಳಕ, ಯಪ್ಪ ಸಿದ್ಧಲಿಂಗ ಶಿವ ಹುಟ್ಟಿ ಬಂದನ ಕೇಳೋ ಬಡಗರ ಮನಿ ತನಕ. ಗುರು ಸೇವೆದೊಳಗ ಇರಬೇಕ ಹೊಲಕ, ಮೊದಲ ಮಾಡೋ ತಮ್ಮ ಮನಸ್ಸಿನ ಜಳಕ. ಕಲಸಿ ಬಿಡ್ತಾನೆ ಶ್ಲೋಕ, ಭವ ಬಂಧನದೊಳಗ ಸಿಕ್ಕುವ ಜಡ ಜಡ ಮಾಡ್ತಾನ ಕಡಿಯಾಕ. ಭಕ್ತರ ಭಾವಕ ಮೆಚ್ಚನವರ ಗುಣಕ, ಯಾರು ಶಿರವಳ ಗೋಳಿ ಮೋತ್ಯ ಕಡಕ. ಅರವಿನ ಜನ್ಮಕ್ಕ ಬಂದು ಗುರುವಿನ ಮರತೌಗ ಮೊದಲ ಮುರಿದಾನೋ ಎಡಕ, ಗುರು ಸೇವೆದೊಳಗ ಇರಬೇಕ ಹೊಲಕ, ಮೊದಲ ಮಾಡೋ ತಮ್ಮ ಮನಸ್ಸಿನ ಜಳಕ. ಕಲಸಿ ಬಿಡ್ತಾನ ಶ್ಲೋಕ, ಸಿಕ್ಕುವ ತ್ಯಾಡ ಬ್ಯಾಡ ಮಾಡ್ತಾನ ಕಡಿಯಾಕ. ತಪ್ಪ ಹುಟ್ಟಿ ಬಂದು ಇಸ್ಲಾಂ ಧರ್ಮಕ್ಕ ಹೇಸಿ ಸಂಸಾರಿ ಹೇಸ್ಕೊಂಡು ಮನಕ, ಶರೀರಿಟ್ಟ ಗುರು ಪಾದಕ. ಮಹಾರಾಜ ಆಗಿ ತನ್ನ ಮೈಮ ತೋರುತ್ತಾನ ಮುರುಘನೂರ ಮಠಕ್ಕ.
ಮನಸ್ಸಿನ ಜಳಕ ಕಲಸಿ ಬಿಡ್ತಾನ ಶ್ಲೋಕ ಭವ ಬಂಧನದೊಳ ಸಿಕ್ಕವ ಜಾಡ ಜಾಡ ಮಾಡ್ತಾನ ಕಡಿಯಾಕ ಮುಮ್ಮೆಟ್ ಗುಡ್ಡಕ ಅಮ್ಮೋಗಿ ಮಾಲಕ ನಮ್ಮ ನಿಮ್ಮ ಮ್ಯಾಲ ಮುತ್ಯನ ಬೆಳಕ ಆ ಗುರುವ ಮಗಗೊಂಡಾಗ ಕೈ ಮಾಡಿ ಕರೆದು ಅಮ್ಮೋಗಿ ಜಾಗ ಕೊಟ್ಟನೋ ಎಡಕ ಗುರು ಸೇವೆದೊಳಗ ಇರಬೇಕ ಉಲಕ ಮೊದಲ ಮಾಡೋ ತಮ್ಮ ಮನಸ್ಸಿನ ಜಳಕ ಕಲಸಿ ಬಿಡ್ತಾನ ಲೋಕ ಭವ ಬಂಧನದೊಳಗ ಸಿಕ್ಕುವ ಜಾಡ ಜಾಡ ಮಾಡ್ತಾನ ಕಡಿಯಾಕ ಮುಮ್ಮೆಟ್ ಗುಡ್ಡಕ ಅಮ್ಮೋಗಿ ಮಾಲಕ ನಮ್ಮ ನಿಮ್ಮ ಮ್ಯಾಲ ಅಮ್ಮೋಗಿ ಬೆಳಕ ಗುರು ಮದಗೊಂಡಾಗ ಕೈ ಹಿಡಿದು ತನ್ನ ಜಾಗ ಕೊಟ್ಟನೋ ಎಡಕ ಗುರು ಸೇವೆದೊಳಗ ಇರಬೇಕ ಉಲಕ ಬದಲ ಮಾಡೋ ತಮ್ಮ ಮನಸ್ಸಿನ ಜಳಕ ಕಲಸಿ ಬಿಡ್ತಾನ ಶೋಕ ಭವ ಬಂಧನದೊಳು ಸಿಕ್ಕವ ಜಾಡ ಜಾಡ ಮಾಡ್ತಾನ ಕಡಿಯಾಕ ಗಿರಿಶಿಂಗರಮ ಮಯೂರ ವನಶಿಂಗರಮ ಕೋಗಿಲ ಹೌದು ದಳಸಿಂಗರಮ ಕುಂಜರ ಹೌದಪ್ಪ ಸಭಾಶಿಂಗರಂ ಪಂಡಿತ. ಹೌದು ಹೀಗಂದ್ರಿಪ್ಪ ಪರ್ವತದಲ್ಲಿ ನವಲಗಳು ಇದ್ದರ ಚಂದ ಹೌದಪ್ಪ ಹೌದು ರಾಜನ ದಂಡ ದರಬಾರ ಹೊಂಟರ ಆನೆ ಅಂಬಾರಿ ಇದ್ದರ ಚಂದ ಚಂದಪ್ಪ ಸಭದಲ್ಲಿ ಪಂಡಿತಿದ್ದರ ಚಂದ ಅಂತ ಹೇಳ್ತಿರ್ತಾರ. ಹೌದು ಯಾವನನ್ನ ಅಖಿಲಾಂಡ ಕೋಟಿಯ ಬ್ರಹ್ಮಾಂಡ ನಾಯಕನಾದಂತ ಯಾರಪ್ಪ ಅವರು ಗುರುವಿನ ಹಾ ಪೀಠ ಅನಿಸಿಕೊಂಡು ಏನ್ ಮಾಡಿದ್ದಾರಿಪ್ಪ ಮಹಾನಾದ ಗುರುವಿನಲ್ಲಿ ಮಕನಹಾಪುರದಲ್ಲಿ ವಾಸಸ್ಥಳವನ್ನ ಮಾಡಿದಂತ ಗುರು ಸೋಮಲಿಂಗೇಶ್ವರನ ಹೌದಪ್ಪ ಆ ಭಗವಂತನ ಪಾದಕ ಧ್ಯಾನಿಸಿ ನಮಸ್ಕಾರವನ್ನ ಸಲ್ಲಿಸುತ್ತೇಪ್ಪ ಆತನ ಪ್ರಿಯ ಶಿಷ್ಯ ಅವ್ರು ಯಾರಪ್ಪ ಸಿದ್ಧಿಯ ಪುರುಷ ಹೌದು ಮಹಿಮಾ ಪುರುಷ ಹೌದಪ್ಪ ಕಾಮಧೇನು ಕಲಪ್ರಕ್ಷಿವನ್ನ ಸಂಘಟವನ್ನ ತಂದಂತ ಯಾರಪ್ಪ ಭಕ್ತ ಏನು ಬೇಡ್ತಾನ ಕೊಡುವಂತ ಶಕ್ತಿ ಅಂತ ಪಡೆದು ಬಂದಂತ ಯೋಗಿನಾದ ಅಮೋಘ ಸಿದ್ದೇಶ್ವರನ ಭಗವಂತನ ಪಾದಕ್ಕೂ ಇವತ್ತ ನಮಸ್ಕಾರವನ್ನು ಸಲ್ಲಿಸುತ್ತೇಪ್ಪ ಆತನ ಪ್ರಿಯ ಶಿಷ್ಯ ಅನಿಸಿಕೊಂಡು ಅವ್ರು ಯಾರಪ್ಪ ಬೈಲ ಬುತಾಳ ಸಿದ್ಧ ಬಲಕವನ್ನ ಜಾಗ ಪಡೆದಂತ ಆ ಬುತಾಳ ಸಿದ್ಧನ ಪಾದಕ್ಕೂ ಇವತ್ತ ನಮಸ್ಕಾರವನ್ನ ಸಲ್ಲಿಸುತ್ತೇಪ್ಪ ಆ ಸಿದ್ಧರ ಸಿದ್ಧಟಿಗೆವನ್ನ ಮೂಲಿಗೆ ಹೋಗಿ ಏನ್ ಮಾಡಿ ಭಕ್ತರ ಕಿವಿ ಒಳಗ ಉಪದೇಶವನ್ನು ಕೊಟ್ಟದಂತ ಮಂದಲಪುರದಲ್ಲಿ ಜಲಮವನ್ನ ತೊಂಡು ಹೌದು ತಂದೆ ದುಂಡಪ್ಪ ತಾಯಿ ಗಂಗಮ್ಮ ದೇವಿ ಉದರದಲ್ಲಿ ಜನಿಸಿ ಬಂದಂತ ಯಾರಪ್ಪ ಯಾಕಂತ ಕೇಳಿದ್ರೆ ಮದಗೊಂಡೇಶ್ವರ ಮುತ್ತೇವರು ಅಂದ್ರೆ ಮಲಕಾರಿ ಸಿದ್ಧನ ಅವತಾರ. ಹೌದು ಯಾರ್ದ್ರಿಪ್ಪ ಅಂಗಾಯ ಪದಮ ಅಂಗಾಲ ಪದಮ 32 ಕಲಿಗಳು ಮದಗೊಂಡ. ಹೌದಪ್ಪ ಮದಗೊಂಡನ ಅವನೇನ, ಕೃಷ್ಣನು ಅವನೇನ, ಮಾದಣ್ಣನು ಅವನೇನ, ಮದನನು ಅವನೇನ. ಹೌದು ಅಂತ ಅವತಾರ ತಾಳದಂತ ನನ್ನ ಗುರು ಮದಗೊಂಡೇಶ್ವರ ಅಪ್ಪಾಜಿಯವರ ಪಾದಕ್ಕೂ ಇವತ್ತ ನಮಸ್ಕಾರವನ್ನ ಸಲ್ಲಿಸುತ್ತ ಈ ಬ್ರಹ್ಮ ವೇದಿಕೆಯ ಮೇಲೆ ಸುಕ್ಷೇತ್ರದ ಮುಮ್ಮೆಟ್ಟ ಗುಡ್ಡದಲ್ಲಿ ಏನಪ್ಪ ಇವತ್ತ ಆ ಊರ ಈ ಊರ ತನ್ನುವುದಿಲ್ಲ, ಜಗತ್ತೇವನ್ನ ಈ ಎಲ್ಲವನ್ನ ಊರದವರು ಕೂಡದ ಬಳಕೆ ಇದು ಕೂಡಲ ಏನಂತ ಕೇಳಿದ್ರೆ ಇದು ಮುಮ್ಮೆಟ್ಟ ಗುಡ್ಡ ಅಂತ ಕರಿತಿರ್ತಾರ. ಹೌದಪ್ಪ ಇವತ್ತು ಎಲ್ಲಾ ಭಕ್ತಾದಿಗಳು ಏನು ಬಂದಿರಲ್ಲ, ಏನಾಗಿದ್ರಿಪ್ಪ ಈ ಔತ್ರ ಮಹಾವಾಸ್ಯವನ್ನ ನಿಮಿತ್ತಿವನ್ನ ಸಲುವಾಗಿ ಎಲ್ಲ ಭಕ್ತಾದಿಗಳು ಏನು ಬಂದಿರ ಅವರಿಗೆ ಚೈತನ್ಯ ರೂಪದಲ್ಲಿ ಈ ಬ್ರಹ್ಮಶೇತ್ರದಲ್ಲಿ ಎಲ್ಲಾ
ಬಂದಂತ ಅತಿಥಿಗಳಿಗೆ ಗುರು ಹಿರಿಯರು ಅಣ್ಣ ತಮ್ಮರು ಅಕ್ಕ ತಂಗಿಯರಿಗೆ ಎಲ್ಲರಿಗೆ ಹೌದಪ್ಪ ಅವರ ಚೈತನ್ಯ ರೂಪದಲ್ಲಿ ಪರಮಾತ್ಮ ಅವರು ಎಲ್ಲರಿಗೆ ಧ್ಯಾನಿಸುತ್ತೇಪ್ಪ ಧ್ಯಾನಿಸುತ್ತ ಈ ನಮ್ಮ ಹಾ ಚಡ್ಚಾನ ತಾಲೂಕಿನ ಬಿಜಾಪುರ ಜಿಲ್ಲೆಯ ಸುಕ್ಷೇತ್ರದಂತ ಹಿಂಚಗೇರಿ ಗ್ರಾಮದ ಹಿಂಚಗೇರಿ ಗ್ರಾಮದೊಳಗಿನ ಮಹಾದೇವಪ್ಪ ದೇವರದ ಸಪ್ತಾವನ ನಿಮಿತ್ತವನ್ನ ಸಲುವಾಗಿ ಏನ್ ಮಾಡಿದಾರಿಪ್ಪ ಭಕ್ತಾದಿಗಳು 1,000 ಜನವನ್ನ ಈ ದಿಂಡಿವನ್ನ ವಿಸ್ತಕ ಯಾಕಂತ ಕೇಳಿದ್ರೆ ಮನುಷ್ಯ ಹುಟ್ಟದ ಬಳಕ ಏನ್ ಮಾಡ್ಬೇಕಪ್ಪ ಏನು ಮಾಡಬೇಕು ಅಂತ ಕೇಳಿದ್ರೆ ಸತ್ಯಸಂಗನೆ ಮಾಡಬೇಕು. ಏನು ಸತ್ಯಸಂಗದ ಸೇವನೆ ಮಾಡಬೇಕು. ಹೆಂಗ ಮಾಡ್ಬೇಕಪ್ಪ ಅದನ್ನ ಯಾಕೆ ಸೇವೆ ಮಾಡ್ಬೇಕ್ರಿ ಮಾಸ್ತರ್ ಅಂತ ಕೇಳಿದ್ರೆ ಯಾಕ್ರಿ ಅದಕ್ಕೆ ಹೇಳ್ತಾರ ಗುರು ಭಗವಂತ ಏನ್ ಹೇಳಿಪ್ಪ ಮಣಿಗಿ ಭಕ್ತಿ ಮಾಡಿದವನ ಕುಂತ ಕೇಳವನು ಕುಂತ ಭಕ್ತಿ ಮಾಡಿದ್ರ ಕುಣಿದಾಡಿ ಕೇಳವನು ಕುಣಿದಾಡಿ ಭಕ್ತಿ ಮಾಡಿದ್ರ ಏನ್ ಮಾಡ್ತಾನೆಪ್ಪ ಕೈ ಹಿಡಿದ ಅಪ್ಪಿಕೊಳ್ಳವನು. ಮಣಿಗಿ ಭಕ್ತಿ ಮಾಡಿದವರು ಭೀಷ್ಮಾಚಾರಿ ಹೌದು ಕುಂತ ಭಕ್ತಿ ಮಾಡಿದವರು ನಾರದ ಮಹರ್ಷಿ ನಿಂತ ಭಕ್ತಿ ಮಾಡಿದಾರೆ ನಿಂತ ಭಕ್ತಿ ಮಾಡಿದವರು ಮುದ್ದು ಪುರಾಣದಾಸರು ಕುಣಿದಾಡಿ ಭಕ್ತಿ ಮಾಡಿದವರು ನಮ್ಮ ಮಧುಗೊಂಡೇಶ್ವರ ಮಹಾರಾಜರು. ಹೌದಪ್ಪ ಭಕ್ತಿದೊಳಗ ಭಕ್ತಿ ಬಹಳ ಶ್ರೇಷ್ಠ ಅದ. ಇದು ಜೀವನದಾಗ ನಾವು ದಿಂಡಿ ಪಾದಯಾತ್ರ ಮಾಡಿದ್ರ ಈ ಮನುಷ್ಯನಲ್ಲಿ ಎಷ್ಟು ದರಿದ್ರ ಎಲ್ಲ ಹಿಂಡಿ ತೆಗಿತಾರೆ. ದಿಂಡಿ ಯಾತ್ರಾ ಮಾಡ್ಬೇಕು. ಅದಕ್ಕಾಗಿ ಎಲ್ಲ ದಿಂಡಿಗೆ ಹೊಲಕ್ ಬಂದದ. ಯಾಕಂದ್ರೆ ಕರ್ಮಗಳು ಎಷ್ಟೋ ಇರ್ತಾವ, ಪಾಪ ಎಷ್ಟೋ ಇರ್ತಾರ. ತಿಳಿದರೆ ಪಾಪ ಮಾಡ್ತದ ಮನುಷ್ಯ, ತಿಳಿಲಿಕ್ಕೂ ಪಾಪ ಮಾಡ್ತದಕ್ಕ ಈ ದಿಂಡಿ ಎಲ್ಲಿ ತಕ್ಕ ಮುಟ್ಟಬೇಕಾದ್ರೆ ಹಿಂಚಗೇರಿ ತಕ್ಕ ಮುಟ್ಟಬೇಕಂತ ಇಂತ ಪಾದಯಾತ್ರವನ್ನ ಮಾಡ್ಕೊಂಡು ಯಾರಿಗೆ ಬಜಿ, ಯಾರಿಗೆ ಇವತ್ತಿಗೆ ಏನೋ ಚಪಾತಿ ಬೇಡ್ತೀರಿ ಇಚ್ಛಾ ಭೋಜನ ಮಾಡ್ಕೋತು ಎಲ್ಲಾ ಭಕ್ತಾದಿಗಳು ಪ್ರಸಾದ ಮಾಡ್ಕೋತು ನೀವು ಎಲ್ಲಾ ಸಮಾಧಾನದಿಂದ ನಾವು ಬರ್ರಿ ಅಂತ ಹೇಳಿಕೆಸಿಂದ್ರ ಅವ್ರಿಗೆಲ್ಲ ಈ ಸೋಮಲಿಂಗ ಮೋಕ್ಷದಿರ್ಲಿ ಅಮೋಕ್ಷದ ಬಲ್ಲಿ ಮಧುಗೊಂಡೇಶ್ವರ ಮತ್ತೆ ಅವ್ರು ಇರ್ಲಿ ಮಹಾದೇವಪ್ಪ ದೇವ್ರ ಇವ್ರಿಗೆಲ್ಲ ಆಶೀರ್ವಾದ ಮಾಡಿ ದಿಂಡಿ ಎಲ್ಲಿಗೆ ಹೋಗ್ಬೇಕಾದ್ರೆ ಹಿಂಚಗೇರಿಗೆ ಹೋಗ್ಬೇಕು. ಇದು ಮೊಮ್ಮೆಟ್ಟೆ ಗುಡ್ಡ ದರ್ಶನ ಮಾಡ್ಕೊಂಡು ಹಿಂಚಗೇರಿ ಗ್ರಾಮಕ್ಕೆ ಹೋಗ್ಬೇಕಾಗಿದೆ. ಎಲ್ಲ ದಿಂಡಿ ಭಕ್ತರು ಬಂದವರು ಯಾರೋ ನಮ್ಮ ಅಶೋಕ್ ಗೌಡ್ರು ಪಟಕ ತಿಳಕಿಸಿದ ಹಿಂಚಗೇರಿ ನಮ್ಮ ಸಾಯಿಬಣ್ಣಗೌಡ್ರು ಅನೇಕ ಎಲ್ಲಾರು ನಮ್ಮ ಗುರಾಪ್ ಗೌಡ್ರು ಎಲ್ಲಾರು ಬಂದಿರ್ತಾರ. ಯಾಕಂದ್ರೆ ಊರ ಅಭಿಮಾನಿಗಳು. ಯಾಕಂತ ಕೇಳಿದ್ರೆ ಎಲ್ಲರೇ ಒಬ್ರು ಯಾವ್ದಾರೋ ತಮ್ಮ ತಂದು ಕೇಳಿದ್ರೆ ನಾವು ಮುಮ್ಮೆಟ್ಟು ಕೊಡದವ್ರು ಅಂದ್ರೆ ಯಾರು ನಿಮಗೆ ಕರೆದು ಕಿಸಿ ಒಂದ್ಸರಿ ನೀರ ಒಂದು ಕಪ್ ಚಾ ಕೊಡಿಸ್ತಾರ. ಯಾವ್ದೋ ಅಂತ ಮಾತು ಕೇಳಿದ್ರೆ ಹಿಂಚಗೇರಿ ಅಂದ್ರೆ ನಿನ್ ಒಂದು ಪ್ಲೇಟ್ ಪುರಿ ತಿನ್ನಿಸ್ಕಿಸಿ ನಿನ್ ಮೊಗಳೆ ಮತ್ತೆ 10 ರೂಪಾಯಿ ದಕ್ಷಿಣ ಕೊಡ್ತಾರ. ಯಾರು ಪುಣ್ಯ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರ ಅವರು ಸಂತ ಅಲೆಗರ ದಿವಾಳಿ ದಸರಾ. ಮಹಾತ್ಮರು ಶರಣರು ಯಾವ ಊರಿನ ಒಳಗೆ ಅವ್ರು ಪಾದ ಇಟ್ಟಾರಲ್ಲ ಆ ಪಾದ ಇಟ್ಟು ಕ್ಷೇತ್ರ ಅದು ಇವತ್ತಿಗೆ ಹಿಂಚಗೇರಿ ಕ್ಷೇತ್ರ ಆಗ್ಯದ. ಆ ದೇಶಕ್ಕೆ ಹೋಗ್ಬೇಕಾಗ್ಯದ. ಅದಕ್ಕೆ ಭಗವಂತನ ಸೇವೆಯಲ್ಲಿ ಬಹಳ ದೊಡ್ಡದದ. ಯಾಕ ಸೇವೆಯಲ್ಲಿ ದೊಡ್ಡದಂತ ಕೇಳಿದ್ರ ಏನಂತೀರಿಪ್ಪ? ಅಮ್ಮೋಘ ಸಿದ್ಧನ ಗುರು ಸೋಮಲಿಂಗ. ಏನ್ ಮಾಡಿದ್ರಿಪ್ಪ ಇವರು? ಅಮ್ಮೋಘ ಸಿದ್ಧನ ಗುರು ಸೋಮಲಿಂಗನ ಶಿಷ್ಯ ಅಮ್ಮೋಘ ಸಿದ್ಧ. ಹೌದಲ್ಲ. ಅಮ್ಮೋಘ ಸಿದ್ಧ ಕರ್ತ ತೀರ್ಥ ದ್ವಾಪರ ಕಲಿಯೋಗದಾಗ ಭಗವಂತನ ಧ್ಯಾನವನ್ನ ಮಾಡಿಕೊಂಡು ಭಕ್ತಾದಿಗಳ ಒಂದು ಚಿಂತನವನ್ನ ಮಾಡಿಕೊಂಡು ಮಳೆಯ ಕೀಲ ಬೆಳೆಯ ಕೀಲ ಹುಟ್ಟ ಬಂಜಿ ತೊಟ್ಟಲ ಭಾಷೆ ಹೋಮದ ಕಂಬಳಿ ನೇಮದ ಬೆತ್ತ ಭಕ್ತಗ ಭಾಗ್ಯ ಮೊದಲು ಕೊಡು ನನ್ನ ಮಕ್ಕಳಿಗೆ ಬಡತಾನಿಡುವ ಬೇಡ್ಕೊಂಡು ನಿಸ್ವಾರ್ಥಿ ಭಗವಂತ. ಆ ನಿಸ್ವಾರ್ಥಿವನ್ನ ಬೇಡ್ಕೊಂಡು ಅಮ್ಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳು. ಮಹಾಯದ ಮಗ ಮಹಾದುಲಿಂಗ, ತೇರೋಣ ಮಗರಾಯ ಸಿದ್ಧ, ಕರ್ಣಿ ಮಲಕಾರಿ ಸಿದ್ಧ. ಮಹಾಯದ ಮಗ ಮಹಾದುಲಿಂಗ ಯಾರು ಉದರದಲ್ಲಿ ಜನಿಸಿದತ್ತ ಕೇಳಿದ್ರೆ ನಾತ್ಯ ಪೋತೆ ಜಬಗಂಡ ಗೌಡ ತಾಯಿ ಕಣ್ಣವನ ಹೊಟ್ಟಿಲಿಟ್ಟಿದ್ದ. ಹೌದು. ಆ ನಾತ್ಯ ಪೋತೆ ಜಾಬಗಂಡ ಗೌಡ ತಾಯಿ ಕಣ್ಣವನ ಗರ್ಭದಲ್ಲಿ ಹುಟ್ಟಿಕೊಂಡು ಏನ್ ಮಾಡಿದೆಪ್ಪ ಮುಂದ ಅವಾಗ ಅಮಸಿದ್ದನ ಸಾಧನವನ್ನು ಆಡ್ಕೊಂಡು ಅಮಸಿದ್ದನ ಸಿದ್ಧಟಿಗೆ ಬೆಳೆಸೋ ಕಾಲಾಗ ಮಹಾಸಿದ್ದನೇ ಮಹಾದೇವಾಗಿ ಬಂದ. ಹೌದು. ಅವಾಗ ತಾಯಿ ತಂದೆ ಸೇವಾ 12-24 ವರ್ಷ ಭಗವಂತನವನ್ನ ಸೇವಾವನ್ನ ಮಾಡ್ತಿದ್ದ. ಹೌದಪ್ಪ. ಆ ಸೇವೆಯನ್ನ ಮಾಡೋ ಟೈಮ್ ಏನ್ ಆಯ್ತು ಅಂತ ಕೇಳಿದ್ರ ಏನಾಯ್ತ್ರಿ ತಾಯಿ ತಂದೆ ಸಿದ್ಧ, ನಿತ್ರಮ ಸಿದ್ಧ, ಮೊಕೊಂಡ್ರಮ ಸಿದ್ಧ ಅಂತೇಳಿ ಮಹಾದುಲಿಂಗ ಗುರು ಧ್ಯಾನವನ್ನ ಮಾಡ್ಕೊಂಡು ತಂದಿ ಧ್ಯಾನ ಮಾಡಿ ಪ್ರಸಾದವನ್ನ ಮಾಡ್ತಿರ್ತ. ಹೌದಪ್ಪ. ಅವಾಗ ಹಾಲ ಕವಡಿವನ್ನ ತೋಂಡು ತಾಯಿ ಕೊಟ್ಟದಂತ ಬುತ್ತಿ ತಂದಿಗೆ ತಗೊಂಡು ಬರೋ ಟೈಮ್ ಏನಾಯ್ತಪ್ಪ ಯಪ್ಪ ಮಗು ಮಾದುಲಿಂಗ ನೀ ದಿನಾ ಬುತ್ತಿ ವಯವ ನಿಮ್ಮ ಅಪ್ಪ ಉಣಸವ ಬುತಾಳಿಸಿದ ಉಣಸವ ನನಗೆ ಅಂದ ಈ ಬಂಜಿತಾನ ಹಿಂಗಸ್ತಿ ಮಾಸಿದ. ಅವಾಗ ಈ ಬಂಜಿತಾನ ಹಿಂಗಸಿದ್ರೆ ನೀ ಮಾದುಲಿಂಗ ತಂದ ಬಳಕ ಏನ್ ಮಾಡಿದಪ್ಪ? ಆವಾಗ ಬಂದು ತಂದಿ ಮುಂದೆ ಬಿತ್ತಿ ಬಿಚ್ಚಿಟ್ಟ. ಮಗು ಊಟ ಮಾಡೋಣ ಅಂದ್ರಪ್ಪ ನಾವು ಊಟ ಮಾಡೋದಿಲ್ಲ. ಹೌದು. ಯಾಕೆ ಮಾಡಲ್ಲ?
ಯಾಕ ನನಗ ಬೆನ್ನ ಬುಜ್ಜಗಳು ಬೇಕು. ಹೌದಪ್ಪ ಹೌದು. ಬ್ಯಾಡಪ್ಪ ಮಗು ಮಾಸಿದ್ದ ಏನ್ ಹೇಳ್ತಾನ ಮುತ್ಯ ಹುಟ್ಟಿ ನನಗ ನಾಳಿಗೆ ಅಗಲಿಸ್ತಾರೆ. ಹೌದು ಹೌದು. ನಿನ್ನಂತ ಮಗನ ಭಗವಂತನಲ್ಲಿ ಬೇಡ್ಕೊಂಡು ಹೊಟ್ಟಿಲಿ ಹುಟ್ಟುದಕ್ಕಿಂತ ಬೆನ್ನಿಲಿ ಬಿದ್ದದ ಮಗ ಶ್ರೇಷ್ಠ ಅಂತ ತಿಳ್ಕೊಂಡು ನಿನಗೆ ಪಾಲನೆ ಮಾಡತ್ತಿದ ಮಾಧುಲಿಂಗ. ಹೌದಪ್ಪ ಹೌದು. ಬೇಕು ನಿನಗೆ ಬೆನ್ನ ಬುಜ್ಜ ಅಂತೇಳಿ ತಂದೆ ಅಂಶದ ಕೇಳ್ತಿರ್ತಾನ. ಯಪ್ಪ ಇವತ್ತು ಹುಟ್ಟಿ ನಾಳೆಗೆ ನನಗೆ ಬಿಡಿಸಲಿ. ಹೌದು ಹೌದು. ಖರೆ ನನಗೆ ಬೆನ್ನ ಬುಜ್ಜ ಬೇಕಂದ ತಂದೆ ಕೂಡ ಹಠ ಮಾಡಿಕೊಂಡು ಹೌದಪ್ಪ 4 ಕಾರಿಕ 1 ಲಿಂಬೆ ಹಣ್ಣ. ಹೌದು. 4 ಕಾರಿಕದಿಂದ ಅವಧು ಸಿದ್ಧ, ಬೇಣಿ ಸಿದ್ಧ, ಸೋಮಣ ಮುತ್ಯ, ಕಣ್ಣ ಮುತ್ಯ ಹುಟ್ಟಿದ್ರು. ಹೌದು. 1 ಲಿಂಬೆ ಹಣ್ಣದಿಂದ ರೆಬಿಕೆ ಹುಟ್ಟಿದಳು. ಅವಾಗ ಏನೇನೋ ಒಂದು ವಿಷಯದಿಂದ ಎಲ್ಲ ಧರ್ಮರವನ್ನು ದೊಡ್ಡವರಾಗಿ ಕಾಂಡಪಟ್ಟಿ ಲೋಡ ಲೇಜಿಮನು ಆಡಿಸಿಕೊಂಡು ತಾಮ್ರಿಗೆ ವಿದ್ಯಾ ಬುದ್ಧಿ ಕಲಿಸಿ ಅವಾಗ ತಂದಿ ಕಡೆ ಬರ್ತಿರ್ತಾರೆ. ನಾಡು ಸಂಚಾರ ಮಾಡಕ ಹೊಂಟಿದೆವು, ಯಾವ ದಿಕ್ಕಿಗೆ ಹೋಗಂದ ಬಳಕ ಎಲ್ಲಾ ದಿಕ್ಕಿಗೆ ಹೋರಿ ಶಾರ ಪಟ್ಟಣಕ್ಕೆ ಬೇಡ ನಾವು. ಯಾವ ದಿಕ್ಕಿಗೆ ಬ್ಯಾಡ ಅಂದ ತಂದೆ ಆ ದಿಕ್ಕಿಗೆ ಬ್ಯಾಡ ಅಂದ್ರೆ ಆ ದಿಕ್ಕಿಗೆ ಹೋಗೋದು ಹೇಳ್ತಾನೆ. ಹೌದು ಸಿದ್ಧ ಬೆಳೆಸಿದ್ದ. ಹೌದು. ಅವಾಗ ಅಲ್ಲಿ ಹೋಗಿ ಅವನ ಪವಾಡ ಮಾಡಿರ್ತಿರ್ತಾರೆ. ಸಲ್ಲ ಬಾಯಿ ಮ್ಯಾಗ ಕೂತು ನೀರು ಕುಡಿಬೇಕತ್ತಾರ, ಇದು ಹಾಳ ಬಾಯಿ ಮೇಲೆ ಕೂತು ನೀರು ಕುಡಿಬೇಕತ್ತಾರ. ಹೋಗಿ ನೋಡ್ತಾರ ಬಾಯಿ ತುಂಬಿ ಹರಿಲಿಗತ್ತು. ನೋಡ್ರಿ ಸಲ್ಲ ಗಿಡ ತೆಳ ಮಕ್ಕೋತಾರ, ಮೈಯೆಲ್ಲ ಹೂಗಳು ಬಿದ್ದು ಬಿಟ್ಟಿವು. ನೋಡ್ರಿ ಆಗ ಹೂಗಾರ ಮುದ್ದವ ತಿಳಿ ಬಂದು ನೋಡ್ತಾಳೆ. ಏನಪ್ಪ ಯಪ್ಪ ಎಷ್ಟೋ ದಿನ ರಾಜರಿಗೆ ಹೂ ತರಬೇಕಂದ್ರೆ ನನಗೆ ಸಾಕಾತಿತ್ತು, ಎಲ್ಲಿ ಹೂ ಸಿಕ್ತಿತ್ತಲ್ಲ. ಹೂಸ್ಕೊಳ ನಿಮ್ ಮೈಯೆಲ್ಲ ಹೂವ ಬಿದ್ದವ, ನೀವು ಎಲ್ಲಿಯವರು, ನೀವು ಎಂತವ್ರು, ಯಾಕೆ ಬಂದಿರಿ, ಯಾರು ಅಂತ ಕೇಳಿದ್ರೆ ನಾಡುಗಳು ಅಮ್ಮಗ ಸಿದ್ಧನ ಮಕ್ಕಳು ನಾನು ನೋಡಕ್ ಬಂದೇವು ತಾಯಿ ಅಂತ ಹೇಳ್ತಾರ. ಅವಾಗ ನೀವು ಇಂಥವ್ರಿದ್ರಿ, ನಿಮ್ಮ ತಂದೆ ಎಂತಾವ್ ಇದ್ದಿರ್ಬೇಕು. ಹಾಳ ಬಾಯಿ ತುಂಬಿ ಹರಿಲಿಗತ್ತದ, ಸಲ್ಲ ಗಿಡ ಎಲ್ಲ ಸಿಗುತ್ತಾವ ಅಂತ ಹೋಗಿ ರಾಜ್ಯರಿಗೆ ಹೇಳ್ತಿರ್ತಾರ. ಅವಾಗ ರಾಜ್ಯರ ತರ ಸೋಜಿಕ ಹಾಳ ಬಾಯಿ ಹ್ಯಾಂಗ ತುಂಬುತ್ತದೆ, ಸಲ್ಲ ಗಿಡ ಹ್ಯಾಂಗ ಸಿಗುತ್ತದೆ. ಅವಾಗ ಅವ್ರಿಗೆ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಅವಧು ಸಿದ್ಧ ಬೇಣಿಸಿದ ತಗೊಂಡು ಹೋಗಾರ ಮುದ್ದವ ರಾಜ್ಯ ಒಳಕ್ ಹೋಗಿರ್ತಾಳೆ. ಎಲ್ಲಿಯವರತ್ತ ಕೇಳ್ತಾರ, ನಾವು ನಾಡಗೌಡ ಅಮ್ಮೋಗ ಸಿದ್ಧನ ಮಕ್ಕಳು ನಾಡು ನೋಡಕ್ ಬಂದಿದ್ದೀವಿ. ಒಂದ್ ಒಳಗ್ ಕೊಂಡ್ರೆ ಪಗಡಿ ಆಡ್ಲಕತ್ತಿರ್ತಾರ. ಪಗಡಿ ಒಳಗುನು ಆ ಸಿದ್ಧರ ಗೆದ್ದಿರ್ತಿರ್ತಾರೆ. ಇವತ್ತ ನಾಳೆ ಅಯ್ಯ ಕುದುರಿ ಅವಾಗ ಮತ್ತೆ ಜಿದ್ದು ಕಟ್ಟಿರ್ತಾರೆ. ಇದು ಕುದುರೆ ಹೊಟ್ಟೆಯಾಗಿ ಏನದಂತ ಕೇಳಿದ್ರೆ ಅವಧು ಸಿದ್ಧ ಹೇಳ್ತಾನ, ಇದ್ರಾಗ ನೀರ ಮೇವ ಅಟ್ಟೇದಿದ್ರಾಗ ಏನು ಮರಿ ಇಲ್ಲ. ಆ ಗೊಡ್ಡ ಕುದುರೆ ಒಳಗೆ ಕೇಳ್ತಾರೆ, ಇದ್ರಾಗ ಏನದ ಕಾಲಚಂದ್ರ ಬಾಲಚಂದ್ರ ಗಂಡ ಬಲಕ ಕುದುರೆ ಇದ್ರಾಗ. ಅವಾಗ ಕೊಯ್ಲಿಕ್ ಶುರು ಮಾಡ್ತಿರ್ತಾರ. ಇವತ್ತು ನಾಳೆ ಕುದುರೆ ಹೊಟ್ಟಾಗ ನೀರ ಮೇವು ಇರ್ತದ. ಆ ಎಂದೂ ಹುಟ್ಟ ಒಂದು ಗೊಡ್ಡ ಕುದುರೆ ಒಳಗ ಅಲ್ಲಿ ಕಾಲಚಂದ್ರ ಬಾಲಚಂದ್ರ ಗಂಡ ಬಲಕ ಮರಿ ಇರ್ತದ. ಇದ್ರಾಗನು ಹೆಚ್ಚಾದ್ರು. ಅವಾಗ ಏನಾಯ್ತಂದ್ರ ಆ ತಾಸು ಬಾಯಿ ಒಳಗ ಬಂದು ಅವರು 7 ಕಲ್ಲಿನ ಮ್ಯಾಗ ನಿಂತು ನಮಾಜ್ ಬಿತ್ತಿರ್ತಾರ. ಅವಾಗ ಕೇಳ್ತಾನ ಬೇಣಿಸಿದ್ದಾಗ ಅವಧು ಸಿದ್ಧ ಬೇಣಿಸಿದ್ದ 7 ಕಲ್ಲಿನ ಮ್ಯಾಗ ನಿಂತು ನಮಾಜ್ ಮಾಡತ್ತಾರ, ನಾವೇ ಹಂಗ ಮಾಡೋನು ಅಂತಂದ. ಅವಾಗ ಹೇಳ್ತಾನ ಬೇಣಿಸಿದ್ದ ಅಣ್ಣ ಏನು 7 ಕಲ್ಲಿನ ಮ್ಯಾಗ 7 ಕಲ್ಲು ಇಟ್ಟು 7 ಅಡಿಕೆ ಮ್ಯಾಗ 7 ಅಡಿಕೆ ಇಟ್ಟು ಸೂಜಿ ಹಣ್ಣಿ ಮ್ಯಾಗ ನಿಂತು ಜಪ ಮಾಡೋಣ ನಾವು ನೋಡಿ ಹೇಳ್ತಾರ ಬೇಣಿಸಿದ್ದ. ಅವಾಗ ನಿಂತು ಸೂಜಿ ಹಣ್ಣಿ ಮೇಲೆ ಜಪ ಮಾಡ್ತಾನ. ಸೈದ್ರ ಹುಚ್ಚಾಗಿ ಬಿಟ್ಟಿರ್ತಾರೆ. ತಿಳಿಲಿಲ್ಲ ನೀವು ಇಂಥವ್ರಿದ್ರೆ ನಿಮ್ ತಂದೆ ಅಂತ ನೋಡೋ ನಡೆಯುತ್ತಾಳ. ಅವಾಗ ಉಕ್ಕಿನ ಬಲಿ ಅವನ ಹರಿದು ಭಂಡಾರ ಹೊಡೆದು ಅವಾಗ ನೋಡ್ಲಕ್ ಬಂದಿರ್ತಾರ. ಅಟ್ಟದಾಗ ಅವಧು ಸಿದ್ಧ ಇಲ್ಲಿಗೆ ಬಂದಿರ್ತಾನ. ಹಲೋ ಮಗು ಅಣ್ಣ ಅಣ್ಣ ಎಲ್ಲಿ ಹೋಗಿರ್ತಾನ ತಂದೆ ಮಹಾಸಿದ್ಧ ಅಂತೇಳಿ ಕೇಳ್ತಿರ್ತಾರೆ. ಕೇಳಿದಾಗ ನಾಡ ದೇಶಕ್ಕೆ ಹೋಗ್ಯಾನೋ ಸಂಚಾರಕ್ಕೆ ಹೋಗ್ಯಾನೋ ಎಲ್ಲಿ ಹೋಗ್ಯಾನೋ ಅಪ್ಪ ನನಗೆ ಗೊತ್ತಿಲ್ಲ ಅಂತೇಳಿ 3 ಮಾತು ಸುಳ್ಳು ಹೇಳ್ತಾನೆ. ಎಲ್ಲ ತಿರುಗೇಡಿ ಬಂದು ನೋಡ್ತಾನ, ಮಹಾದುಲಿಂಗ ಕೂತಿರ್ತಾನ. ಹಲೋ ಮಾದಣ್ಣ ನೀ ಯಾವಾಗ ಸುಳ್ಳು ಹೇಳಿದೆ ಅಂದ್ರೆ 4 ಬೆತ್ತಿಲ್ಲ ಏಟಿಡ್ಲಕತ್ತಾನ. ಅವಾಗ ತಿಳ್ಕೊಂಡ ಅಪ್ಪ ಮಗು ಮಹಾಸಿದ್ದಾಗ ಇವನ ಕೊಲತಾನ ಅವಧು ಸಿದ್ಧ ಅಂತೇಳಿ ರೂಪದಿಂದ ಬಂದು ಹ್ಯಾಂಗ ಡುಬ್ಬ ಕೊಟ್ಟ. ತಂದಿ ಮುತ್ತಿ ಅಮ್ಮ ಸಿದ್ಧ. ಅದಕ್ಕೆ ನಮ್ಮ ವಿಜು ಮಾಸ್ತರ್ ಕೊಣಬಗೆ ಅವರು ಈ ಸಿದ್ಧಟಿಗೆ ವಿಷಯ ಹೆಂಗದ ಕೇಳಿದ್ರೆ ಹಾವಿನ ನಿಸ್ಗಳು ಹಲ್ಲಿನೊಳಗ ತೇಳಿ ನಿಸ್ಗಳು ಕೊಂಡೆ ಒಳಗ ಈ ಸತ್ಯ ಸಿದ್ಧರ ನುಡಿಯ ತುದಿಯ ನಾಲಿಗೆ ಮ್ಯಾಗ ಹೇಳ್ತಾರೆ. ಪೂಜ್ಯ ಮದಗೊಂಡೇಶ್ವರ ಮುತ್ತವರ 2 ಮಾತವನ್ನ ಕೇಳಿ ಏನೋ ಒಂದು ತಿಳಿದರೆ ತಿಳಿಲೇಕಾಗ ಒಂದು ಆಗದರ ಈ ಸತ್ಯ ಸಂಘವನ್ನ ಮುಂದುವರಿಲಿ ಅಂತ ತಿಳ್ಕೊಂಡು ತಿಳಿದುಕೊಂಡೆಪ್ಪ ನಾವು ನೀವೆಲ್ಲ ಕೂತು ಕೇಳಿ ಪಾವನವನ ಆಗಬೇಕು. ಆ ಒಂದು ಪದ್ಯವನ್ನ ತರ ನಾವು ನೀವೆಲ್ಲರೂ ಕಲ್ತು ಶಾಂತವಾಗಿ ಕೇಳಬೇಕಂತೇಳಿ ದೈವಕ್ಕೆ ಇನ್ನೊಮ್ಮೆ ನಮಸ್ಕಾರ. ಹೌದು